ಆತ್ಮೀಯರೇ ನಮಸ್ಕಾರ. ಮೊಬೈಲ್ ಹೆಸರಲ್ಲಿ ಸಂಬಂಧಗಳು ಮರೆಯಾದವೆ. ದಿನದ 24 ಗಂಟೆಗಳಲ್ಲಿ ರೀಲ್ಸ್ ನೋಡುತ್ತಾ, ವಾಟ್ಸ್ಆ್ಯಪ್, ಫೇಸ್ಬುಕ್ ಸ್ಟೋರಿ ನೋಡುತ್ತಾ ಕಾಲಹರಣ ಮಾಡುವ ನಾವು ಒಮ್ಮೆ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ನಾವು ನಮ್ಮ ಕುಟುಂಬದವರ ಜೊತೆಗೆ ಮೊದಲಿನ ತರವೇ ಸಂಬಂಧಗಳನ್ನು ಇಟ್ಟುಕೊಂಡಿದ್ದೇವಾ? ಹಿರಿಯರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವ ಕೆಲಸ ಈಗಲೂ ಮಾಡುತ್ತಿದ್ದೇವಾ ಎನ್ನುವುದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಮೊದಲು ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಮಾತ್ರ ನಮ್ಮನ್ನು ಆವರಿಸುತ್ತಿತ್ತು. ಈಗ ಕಣ್ಮುಚ್ಚಿ ಪ್ರದಕ್ಷಿಣೆ ಹಾಕುವುದರ ಒಳಗೆ ಮೊಬೈಲ್ 5-6 ಬಾರಿ ಕರೆಯುವುದು ಸಾಮಾನ್ಯ ಸಂಗತಿಯಾಗಿದೆ. ಹಾಗಾದರೆ ಮನುಷ್ಯ ಜೀವಿ ಅಷ್ಟೊಂದು ಕೆಲಸಗಳಲ್ಲಿ ಬ್ಯುಸಿಯಾದನೆ, ಎಲ್ಲದಕ್ಕೂ ಮೊಬೈಲ್, ಇಂಟರ್ನೆಟ್ ಅವಲಂಬಿತನಾದನೆ, ಸಂಬಂಧಗಳು ಕೇವಲ ಲೈಕ್, ಕಮೆಂಟ್ಗಳಿಗೆ ಸೀಮಿತವಾಯಿತೆ. ಇದರ ಬಗ್ಗೆ ನಾವು ಆಲೋಚಿಸುವುದು ಅನಿವಾರ್ಯವಾಗಿದೆ. ಹೌದು, ಸರಿಯಾಗಿ ಗಮನಿಸಿದರೆ ಮೊಬೈಲ್ ಇಲ್ಲದೆ ಮಾನವನ ಬದುಕು ಹೇಗಿರುವುದು ಎಂಬ ಕಲ್ಪನೆ ಕೂಡ ಮಾಡುವುದು ಅಸಾಧ್ಯ. ಅಷ್ಟರ ಮಟ್ಟಿಗೆ ನಮ್ಮನ್ನು ಅವಲಂಬಿಸಿರುವುದು ಸತ್ಯ. ದಿನದಿಂದ ದಿನಕ್ಕೆ ಹಲವು ಟೆಕ್ನಾಲಜಿಗಳ ಹೆಸರಿನಲ್ಲಿ ಇಂಟರ್ನೆಟ್ ದರ, ಮೊಬೈಲ್ ದರ ಏರಿಕೆಯಾಗುತ್ತಿರುವುದು ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗಂತ ಮೊಬೈಲ್ ಬಳಕೆ ಮಾಡಲೇಬಾರದೆ ಕೇಳಿದರೆ ಇಲ್ಲ. ನನ್ನ ಕಳಕಳಿ ಇರುವುದು ಮೊಬೈಲ್ನ ಬಳಕೆ ಮಿತಿಮೀರಿದಾಗ ಆಗುವ ಪರಿಣಾಮ. ಮಾನವ ತನ್ನನ್ನು ಸಂಪೂರ್ಣವಾಗಿ ಮೊಬೈಲ್ಗೆ ಸಮರ್ಪಿಸಿಕೊಂಡ ಕಳವಳ, ಮಂದಗತಿಯಲ್ಲಿ ಜನರ ಆರೋಗ್ಯದ ಮೇಲೆ ಬೀರುತ್ತಿರುವ ಪರಿಣಾಮ, ಇವುಗಳ ಕುರಿತಾಗಿದೆ. ಹಾಗಾದರೆ ಇದಕ್ಕೇನು ಪರಿಹಾರ ಕೇಳಿದರೆ ಇದ್ದೇ ಇದೆ. ಎಲ್ಲವೂ ಇತಿಮಿತಿಯಲ್ಲಿ ಇರಬೇಕು ಎನ್ನುವ ಮಾತು ಇಲ್ಲಿ ಕೂಡ ಅನ್ವಯಿಸುತ್ತದೆ. ದಿನದ 24 ಗಂಟೆ ಮೊಬೈಲ್ನ ಬಳಸದೆ, ಬೇಕಿದ್ದಾಗ ಮಾತ್ರ, ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಿದರೆ ಎಲ್ಲವೂ ಸಾಧ್ಯ. ಅಸಾಧ್ಯಗಳನ್ನು ನಿಮಗೆ ಬಿಡುತ್ತೇನೆ. ಮೊಬೈಲ್ ಅನಿವಾರ್ಯವೋ ಅವಶ್ಯಕತೆಯೋ ನಿಮ್ಮ ಅಭಿಪ್ರಾಯ ತಿಳಿಸಿ.